ಸರ್, ಸೊ ಮೊದಲನೇದಾಗಿ ಈಗ ಸಾಮಾನ್ಯವಾಗಿ ನನಗೆ ಹೊಟ್ಟೆ ಹಸ್ದಾಗ ಅಥವಾ ನನಗೆ ತಲೆ ನೋಯ್ತಿದೆ, ಇಲ್ಲ ಕೈಕಾಲು ನೋಯ್ತಾ ಇದೆ, ಇದನ್ನೆಲ್ಲ ನನ್ನ ಮನೆಯವ್ರಿಗೆ, ನಾನು ಅಂದರೆ ಬೇಸಿಕಲಿ ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ನಾವು ಮನೆಯವ್ರಿಗೆ ಹೇಳ್ತೀವಿ, ಫ್ರೆಂಡ್ಸ್ಗೆ ಹೇಳ್ತೀವಿ ಹಿಂಗಾಗ್ತಿದೆ ಅಂತ. ಬಟ್ ಈ ಲೈಂಗಿಕ ಸಮಸ್ಯೆ ಆರ್ ಸೆಕ್ಸ್ ಇಶ್ಯೂಸ್ ಬಂದಾಗ ತುಂಬಾ ಮುಜುಗರ ಪಡ್ಕೊತೀವಿ ಸರ್. ಏನಕ್ಕೆ ಆ ಥರ? ಇದು ಹೇಳಬೇಕಂದ್ರೆ ಒಂದು ದೊಡ್ಡ ಟ್ಯಾಬು ಇದೆ ಸರ್ ನಮ್ಮ ಸೊಸೈಟಿನಲ್ಲಿ, ಸ್ಪೆಷಲಿ ಮೇಲ್ ಡಾಮಿನೇಟಿಂಗ್ ಸೊಸೈಟಿನಲ್ಲಿ. ಬಟ್ ಇವಾಗ ಸ್ಲೋಲಿ ಟ್ರೆಂಡ್ ಚೇಂಜ್ ಆಗ್ತಿದೆ. ಮುಂಚೆ ಏನಂದರೆ ಸೆಕ್ಸ್ ರಿಲೇಟೆಡ್ ಮಾತಾಡಬೇಕಂದ್ರೇ ಒಂದು ದೊಡ್ಡ ಮುಜುಗರ. ಇಟ್ ಈಸ್ ಲೈಕ್ ಒಂದು ಪ್ರೈವೇಟು ಅಥವಾ ಬೆಡ್ರೂಮ್ನಲ್ಲಿನೇ ಮಾತಾಡಬೇಕು, ಹೊರಗಡೆ ಮಾತಾಡಿದ್ರೆ ಅದು ಒಂದು ಪ್ರೆಸ್ಟೀಜ್ ಕ್ವೆಶನ್. ಏನಂದರೆ ಒಂದು ಗಂಡಸರಿಗೆ ಎಲ್ಲಕ್ಕಿಂತ ಮೆನ್ ಅಂದರೆ ಒಂದು ಸೆಕ್ಸ್, ಮ್ಯಾಸ್ಕ್ಯುಲಿನಿಟಿ ಅಂದರೆ ಅವನ ಪವರ್ ಏನಿದೆ, ಅವನ ಆಸ್ತಿ ಎಷ್ಟು ಇರ್ಬೋದು, ಬಟ್ ಇದರಲ್ಲಿ ಈ ವಿಷಯದಲ್ಲಿ ವೀಕ್ ಇಕ್ಬಿಟ್ರೆ ನಂದು ಸಮಾಜದಲ್ಲಿ ಅಥವಾ ಸೊಸೈಟಿನಲ್ಲಿ ನನ್ನ ಮರ್ಯಾದೆ ಇಲ್ಲ, ಆ ಥರ. ಸೊ ಅದಕ್ಕೇನಿದೆ, ಈ ವಿಷಯದಲ್ಲಿ ತುಂಬ ಜನ ಸಫರ್ ಆಗ್ತಾರೆ. ತುಂಬ ಜನ ಆಲ್ಮೋಸ್ಟ್ ಕ್ರೋನಿಕ್ ಲೆವೆಲ್ವರೆಗೆ ವೇಟ್ ಮಾಡ್ತಾರೆ. ಬಟ್ ಯಾವಾಗ ಹೇಳ್ತಾರಲ್ಲ ನೀರು ಒಂದು ಲೆವೆಲ್ಗಿಂತ ಜಾಸ್ತಿ ಬಂದಾದ್ಮೇಲೆ ಆವಾಗ ಏನಾಗುತ್ತೆ, ಅವ್ರಿಗೆ ಇದಕ್ಕೆ ಅಡ್ರೆಸ್ ಮಾಡಲೇಬೇಕಂತ. ಬಟ್ ನನ್ನ ಪರ್ಸ್ನಲ್ ಏನು ಒಪಿನಿಯನ್ ಅಂದರೆ, ತಾವು ಹೇಳಿದಂಗೆ ತಮಗೆ ಕೆಮ್ಮು, ನೆಗಡಿ, ಶೀತ, ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗ್ತೀರಾ, ಅಥವಾ ಯಾವುದೋ ಒಂದು ಪರ್ಸನ್ ಎಕ್ಸ್ಪರ್ಟ್ ಅದರದ್ದು ಏನಿರ್ತಾನೆ ಅವ್ರದ್ದು ಒಂದು ಸಲಹೆ ಪಡ್ತೀರಾ. ವೆರಿ ಸೇಮ್ ಟೈಮ್ ಇದೂ ಏನಿದೆ ಒಂದು ಬಾಡಿದ ಮೆಡಿಕಲ್ ಕಂಡೀಷನ್. ಪ್ರತಿಯೊಂದು ಬಾಡಿನಲ್ಲಿ ಕಾಲಾಂತರವಾಗಿ ಏನಾಗುತ್ತೆ, ಯಾವುದೋ ಒಂದು ಕಾಯಿಲೆ ಬರ್ತಾನೆ ಇರುತ್ತೆ. ಮೇ ಬಿ ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ನಮ್ಮದು ವರ್ಕ್ ಲೋಡ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಬಟ್ ಇದು ಏನಂದರೆ ಯಾವುದೋ ರೀತಿ ಮುಜುಗರ ಪಡೋದು ಅವಶ್ಯಕತೆ ಇಲ್ಲ. ತಮಗೆ ಯಾವುದೋ ಒಂದು ಸಿಂಪ್ಟಮ್ ಬರ್ತಾ ಇದೆ, ಅದಕ್ಕೆ ಏನಿದೆ ಒಂದು ಎಕ್ಸ್ಪರ್ಟ್ ಒಪಿನಿಯನು ಅಥವಾ ಒಂದು ಯಾರೋ ನೋನ್ ಸರ್ಕಲ್ನಲ್ಲಿ ಯಾವುದ್ರ ಬಗ್ಗೆ ಒಂದು ಮಾಸ್ಟರ್ ಇದ್ದಾರೆ ಅಂದರೆ ಅವ್ರ ಬಗ್ಗೆ ಈ ವಿಷಯ ಬಗ್ಗೆ ಚರ್ಚೆ ಮಾಡಬೇಕು. ಯಾಕಂದರೆ ಹೇಳ್ತಾರಲ್ಲ, ಚರ್ಚೆದಿಂದಾನೇ ಸಮಾಧಾನ ಸಿಗೋದು ಅಂತ. ನಿಜ. ಈಗ ಇದ್ರ ಬಗ್ಗೆ ಮಾತಾಡೋಣ. ನೀವು ಐ ಥಿಂಕ್ ಒಂದು ಒಳ್ಳೆ ಸಮರಿ ಕೊಟ್ರಿ ಏನೇನು ನಾವು ಮಾತಾಡ್ತೀರಿ ಈ ಪಾಡ್ಕಾಸ್ಟಲ್ಲಿ ಅಂತ. ಸರ್, ಒಳ್ಳೆ ಸೆಕ್ಸ್ ಲೈಫ್ ಡೆಫಿನೇಷನ್ ಏನು, ಟೆಕ್ನಿಕಲ್ ಟರ್ಮ್ಸ್ ಆರ್ ಮೆಡಿಕಲ್ ಟರ್ಮ್ಸ್ ಅಲ್ಲಿ? ಈಗ ಈ ಟಾಪಿಕ್ನ ನಾನು 2 ವೇನಲ್ಲಿ ಡಿವೈಡ್ ಮಾಡ್ತೀನಿ. ಒಂದು, ಸೆಕ್ಸ್ ಅಂದರೆ ಬರೀ ಒಂದು ಫಿಸಿಕಲ್ ಏನಿದೆಯಲ್ಲ, ಒಂದು ಸ್ತ್ರೀ ಅಥವಾ ಪುರುಷದ ಮಿಲನ್ ಅಷ್ಟೇ ಇಲ್ಲ. ಇಟ್ ಈಸ್ ಬಿಯಾಂಡ್. ಸಂಸ್ಕೃತನಲ್ಲಿ ಅದಕ್ಕೆ ಹೇಳ್ತಾರೆ ಕಾಮ ಅಂತ. ಕಾಮ ಉತ್ಪತ್ತಿ ಕಾನ್ಸೆಪ್ಟು ಅಥವಾ ಕಾಮ ಅಥವಾ ಪ್ಲೇಜರು, ಇದು ಏನಿದೆ ಮೋರ್ ಆಫ್ ಎ ಇಮೋಷನಲ್, ಬಯೋಲಾಜಿಕಲ್, ಫಿಸಿಕಲ್ ನೀಡ್. ಸೊ ಇದು ಬರೀ ಒಂದು ಪ್ಲೆಜರ್ ಕೊಡುವಂಥ ವಿಷಯ ಅಲ್ಲ ಬರೀ. ಇಟ್ ಈಸ್ ನಾಟ್ ಓನ್ಲಿ ದ ಫಿಸಿಕಲ್ ಕಾಂಟ್ಯಾಕ್ಟ್. ನಮ್ಮಲ್ಲಿ ನಾವೇನು ಸೊಸೈಟಿ ಅಥವಾ ನಮಗೇನು ಇಂಡಿಯನ್ ಟ್ರೆಡಿಷನ್ ಇದೆ, ಕಲ್ಚರ್ ಇದೆ, ಇದರಲ್ಲಿ ಹೇಳಬೇಕಂದ್ರೆ 3-4 ಸೆಟ್ ಇದು ಹೇಳಿದ್ದಾರೆ. ಏನಂದರೆ, ಫಸ್ಟು ಅವರು ಬ್ರಹ್ಮಚಾರ್ಯ, 4 ಆಶ್ರಮ ಅಂತ ಹೇಳಿದ್ದಾರೆ. 2ನೇದು ಗೃಹಸ್ಥ, 3ನೇದು ವಾನಿಪ್ರಸ್ಥ, ಮತ್ತು 4ನೇದು ಅಂದರೆ ಸನ್ಯಾಸ. ಸೊ ಮುಂಚೆ ಕಾಲ ಹೇಗಿದೆ ಅಂದರೆ, ಒಂದು ಗುರುಕುಲ ಅಂತ ಪರಂಪರೆ ಇತ್ತು. ಅಂದರೆ ಯೂಶ್ವಲಿ ಹುಡುಗ ಅಥವಾ ಹುಡುಗಿ ಒಂದು 7 ದಿನ 8 ವರ್ಷ ಆದಮೇಲೆ, ಒಂದು 18 ಅಥವಾ 20 ವರ್ಷ ಆದಮೇಲೆ ಮನೆ ಬಿಟ್ಟು ಗುರುಕುಲನಲ್ಲಿ ಹೋಗ್ಬಿಟ್ಟು ಅಲ್ಲೇ ವಾಸ ಮಾಡಬೇಕು. ಡ್ಯೂರಿಂಗ್ ಆ ಟೈಮ್ನಲ್ಲಿ ಅವನು ಕಂಪ್ಲೀಟ್ಲಾಗಿ ಬ್ರಹ್ಮಚರ್ಯನ ಫಾಲೋ ಮಾಡಬೇಕು. ಸೊ ಡ್ಯೂರಿಂಗ್ ಆ ಬ್ರಹ್ಮಚರ್ಯ ಟೈಮ್ನಲ್ಲಿ ಈ ವಿಷಯ ಬಗ್ಗೆ ಅವನು ಕಾಮ ಬಗ್ಗೆ ಮಾತಾಡಂಗೆ ಇಲ್ಲ. ಸೊ ಇವತ್ತು ನಾಳೆ ಏನಾಗಿದೆ, ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ, ವೆರಿ ಅರ್ಲಿ ಎಕ್ಸ್ಪೋಜರ್ ಸಿಗ್ತಾ ಇದೆ. ಅದರದಿಂದ ಒಂದು ಪ್ಲಸ್ ಪಾಯಿಂಟ್ ಇದೆ, ಇಲ್ಲ ಅಂತಿಲ್ಲ. ಬಟ್ ವೆರಿ ಸೇಮ್ ಟೈಮ್ ಅದರದಿಂದ ತುಂಬ ಡ್ರಾಬ್ಯಾಕ್ಸು ಇದೆ. ಸೊ ಇವಾಗ ಬ್ರಹ್ಮಚರ್ಯ ಟೈಮ್ನಲ್ಲಿ ಬ್ರಹ್ಮಚರ್ಯನೇ ಫಾಲೋ ಮಾಡಿಬಿಟ್ಟು ಆಮೇಲೆ ಯಾವಾಗ ನೀವು ಗೃಹಸ್ಥ ಆಗ್ತೀರಾ ಅಥವಾ ಮದುವೆ ಆಗುತ್ತೆ, ಆ ಟೈಮ್ನಲ್ಲಿ ನೀವು ಈ ಆ್ಯಕ್ಟಿವಿಟಿನಲ್ಲಿ ಪಾಲ್ಗೊಂಡ್ರೆ ದಟ್ ಈಸ್ ಅಂದರೆ ಒಂದು ಬೆಟರ್ ಅಂತ. ಒಂದು ಟ್ರೆಡಿಷ್ನಲ್ ಆ್ಯಸ್ ಎ ಆಯುರ್ವೇದಿಕ್ ಫಿಸಿಷಿಯನ್ ನಾನು ಮಾತಾಡ್ತಾ ಇದ್ದೀನಿ. ಮೇ ಬಿ ಸೊಸೈಟಿನಲ್ಲಿ ಹೇಳ್ಬೋದು, ಸರಿ ನೀವು ಹೇಳೋ ಪ್ರಕಾರ ಮತ್ತು ಸೆಕ್ಸ್ ಅಂದರೆ ಮದುವೆಗಿಂತ ಸೆಕ್ಸ್ ಮಾಡಲೇಬಾರ್ದಂತ, ಆ ಥರ ನಾನು ಏನು ಹೇಳ್ತಾ ಇಲ್ಲ. ಬಟ್ ನಮ್ದು ಏನು ಕಲ್ಚರ್ ಏನಿದೆಯಲ್ಲ, ಈ ಥರ ಹೇಳುತ್ತೆ. ರೈಟ್. ಆ ಹುಕ್ಅಪ್ ಕಲ್ಚರ್ ಈಗಿನ ಕಾಲದಲ್ಲಿ ಕಾಮನ್ ಇರ್ಬೋದು, ಅವ್ರವ್ರ ಪರ್ಸನಲ್ ಚಾಯ್ಸ್, ಬಟ್ ಟ್ರೆಡಿಷನಲಿ ಇದನ್ನ ಫಾಲೋ ಮಾಡ್ಕೊಂಡು ಬರ್ತಿರೋದು.